ನಮಸ್ತೆ ಎಲ್ಲರಿಗೂ. ಬೆಳಗಿನ ತಿಂಡಿಗೆ ಯಾವಾಗಲೂ ಚಿತ್ರಾನ್ನ ಪುಳಿಯೋಗರೆ ಮಾಡಿ ಮಾಡಿ ಬೇಜಾರಾಗಿದ್ದರೆ ಒಮ್ಮೆ ಈ ರೀತಿ ಟ್ರೈ ಮಾಡಿ. ನಾನಿದಕ್ಕೆ ಕಾಯಿ ಚಿತ್ರಾನ್ನ ಅಂತ ಹೆಸರಿಟ್ಟಿದ್ದೀನಿ. ಇದು ತುಂಬಾ ರುಚಿಯಾಗಿರುತ್ತೆ. ನಾರ್ಮಲ್ ಚಿತ್ರಾನ್ನ ತಿಂದು ತಿಂದು ಬೇಜಾರಾಗಿದ್ದರೆ ಒಮ್ಮೆ ಈ ರೀತಿ ಮಾಡಿ ನೋಡಿ, ತುಂಬಾ ಇಷ್ಟ ಆಗುತ್ತೆ. ನಾನಿದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ತೊಗೊಂಡಿಲ್ಲ. ತೆಂಗಿನಕಾಯಿ, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಮತ್ತು ಪುದೀನ ಇಷ್ಟು ಇದ್ದರೆ ಸಾಕು. ಬೆಳಗಿನ ತಿಂಡಿ ಪಟಾಪಟ್ ಅಂತ 5 ನಿಮಿಷದಲ್ಲಿ ರೆಡಿ ಆಗುತ್ತೆ. ರೈಸ್ ಒಂದು ಮಾಡಿಟ್ಕೊಳ್ಳಿ. ಇದನ್ನು ಒಂದು 5-10 ನಿಮಿಷದಲ್ಲಿ 10 ನಿಮಿಷವೂ ಬೇಕಾಗಿಲ್ಲ, 5 ಮಿನಿಟ್ಸಲ್ಲಿ ಇದು ರೆಡಿ ಆಗುತ್ತೆ. ನಾನಿಷ್ಟು ಹಾಕಿ ರುಬ್ಬಿಟ್ಕೊಳ್ತೀನಿ ಪೇಸ್ಟ್ ಥರ. ಇದು ನೋಡೋಕ್ಕೆ ಚಟ್ನಿ ಟೈಪ್ ಬರುತ್ತೆ, ಬಟ್ ಟೇಸ್ಟ್ ಮಾತ್ರ ಬೇರೆಯೇ ಲೆವೆಲ್, ತುಂಬಾ ಚೆನ್ನಾಗಿರುತ್ತೆ. ನಾನಿಷ್ಟು ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ತೀನಿ. ಗ್ರೈಂಡ್ ಮಾಡಿದ್ಮೇಲೆ ನೋಡಿ ಈ ರೀತಿ ಬರುತ್ತೆ. ಇದು ತುಂಬಾ ಸಾಫ್ಟಾಗಿ ಏನು ಬೇಕಾಗಿಲ್ಲ, ತರಿಯಾಗಿ ಮಾಡಿಕೊಂಡ್ರೆ ಸಾಕು. ನಂತರ ಒಲೆ ಮೇಲೆ ಒಂದು ಬಾಣಲಿ ಇಟ್ಟು, ಇನ್ನು ಒಗ್ಗರಣೆಗೆ ನಾವು ಚಿತ್ರಾನ್ನಕ್ಕೆ ಏನೇನು ಹಾಕ್ಕೊಳ್ತೀವಿ ಅಷ್ಟನ್ನು ಹಾಕೊಬಹುದು. ನಾನಿಲ್ಲಿ ಕಡಲೆ ಬೀಜ ಹಾಕ್ಕೊಂಡಿಲ್ಲ, ಜಸ್ಟ್ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಏನೇನು ಇಷ್ಟ ಆಗುತ್ತೆ, ಗೋಡಂಬಿ, ಕಡಲೆ ಬೀಜ, ಕಡಲೆಬೇಳೆ ಆ ರೀತಿ ಹಾಕ್ಕೊಬೋದು. ಮತ್ತು ಎಣ್ಣೆ, ತುಪ್ಪ ಇಷ್ಟು ಹಾಕ್ಕೊಂಡು ನಾನು ಸ್ವಲ್ಪ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಕರಿಬೇವು, ಜೀರಿಗೆ ಈ ರೀತಿ ಒಗ್ಗರಣೆಗೆ ಹಾಕ್ಕೊಬೋದು. ಇದೇನೂ ಇಲ್ಲ ಅಂದರೆ ಜಸ್ಟ್ ಈ ರೀತಿ ಜಸ್ಟ್ ಕಡಲೆಬೇಳೆ ಒಗ್ಗರಣೆ ಕೊಟ್ಟುಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ. ನಾನು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ತೀನಿ. ನಂತರ ಸ್ವಲ್ಪ ಅರಿಶಿನ, ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಚಿತ್ರಾನ್ನ ಅಂತ ಹೇಳಿದ್ದೀನಲ್ವ, ಸೊ ಲೆಮನ್ ಇಷ್ಟೂ ಹಾಕ್ಕೊಬೇಕಾಗತ್ತೆ. ನೋಡಿ, ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು, ತಾಳೆ ಇಡಿಸ್ಬಾರ್ದು. ಈ ರೀತಿ ಆದ ನಂತರ ಸ್ವಲ್ಪ ಲೆಮನ್ನು ಅಷ್ಟೇ ಜಾಸ್ತಿ ಪ್ರಮಾಣದಲ್ಲಿ ಏನು ಬೇಕಾಗಿ ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇಷ್ಟು ಹಾಕಿ ಒಂದು 2 ಸೆಕೆಂಡ್ ಅಷ್ಟೇ ಇದನ್ನು ಬೇಯಿಸ್ಕೊಬೇಕು. ನಂತರ ಆಫ್ ಮಾಡಿಟ್ಕೊಂಡು ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡು, ಹೈ ಫ್ಲೇಮ್ ಆದರೆ ಸಿದೋಗ್ಬಿಡುತ್ತೆ. ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಇದಕ್ಕೆ ರೈಸ್ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಕಾಯಿ ಚಿತ್ರಾನ್ನ ರೆಡಿ.